Good evening. Myself Vandana. Hi all, my name is Sayyid Suhail, father of Soha Fatima, studying in ನಮಸ್ತೆ. ನಮ್ಮ ಮಗ ಕಿಶೋರ್ ಅಕ್ಷರ ಸ್ಕೂಲಲ್ಲಿ ಓದುತ್ತಿದ್ದಾನೆ. ನನ್ನ ಹೆಸರು ಸೀಮಾ. ನನ್ನ 3 ಹುಡುಗಿಯರು ಈ ಶಾಲೆಯಲ್ಲಿ ಓದುತ್ತಿದ್ದಾರೆ. ವಿಧಿ, ರಿದ್ಧಿ, ಪೂರ್ವಿ. Good evening to everyone. Myself Subiksha from 5th standard are studying in Akshara School. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಕ್ಷಿತಾ. ನಾನು ಸುಭಿಕ್ಷಾ ಅವರ ಅಕ್ಕ. ಸುಭಿಕ್ಷಾ ಅಕ್ಷರ ಸ್ಕೂಲಲ್ಲಿ 5th ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದಾರೆ. Good morning everyone. Myself Chandana from grade 5th. My father is telling opinion of my school. ನಮಸ್ತೆ, ನನ್ನ ಹೆಸರು ಆಶಾ ಅಂತ. ನನ್ನ ಮಗನ ಹೆಸರು ಪ್ರೀತಮ್ ಪಾಟೀಲ್ ಅಂತ. 5th ಸ್ಟ್ಯಾಂಡರ್ಡ್ ಓದ್ತಾ ಇರೋದು. First of all, I made a right decision to choose Akshara for my child's education. My child's progress is amazing and she feels happy to come to school. The teaching staff are very kind, helpful and dedicated. The school focuses on overall development of the child. I am very much impressed with the curriculum, teaching methods, creative classroom activities and good discipline is maintained in the school. Thank you management and staff for your endless effort in giving a lot of exposure to our children. Thank you. B section. We are incredibly blessed with the experience what our child is having here at Akshara School. The school provides an exceptional balance of academics and extracurricular activities and personal growth opportunities. The teachers and the staff are highly dedicated, ensuring that each child feels supported and encouraged. Their commitment to fostering a positive learning environment is truly commendable. We also greatly appreciate the regular communication and active parent sessions which keep us well informed involved in our child's development. These activities not only help us to stay connected with the school's activities but also allow us actively participate in our child's educational journey. Thank you for creating such a nurturing environment and positive environment. We are genuinely happy with all aspects of the school and look forward to many more wonderful years ahead. Your effort in sharing a holistic, enriching experience for our child are deeply valued. Thank you. ಹಾಗೂ ಅಕ್ಷರ ಸ್ಕೂಲಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಹಾಗೂ ಒಳ್ಳೆಯ ಸ್ಪೋರ್ಟ್ಸ್ ಮತ್ತು ಆಟ ಚಟುವಟಿಕೆಗಳಲ್ಲಿ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಹಾಗೂ ಪೇರೆಂಟ್ಸಿಗೆ ಹಾಗೂ ಎಲ್ಲರಿಗೂ ಒಳ್ಳೆಯ ಸ್ಪೋರ್ಟ್ಸ್ ಮತ್ತು ಚಟುವಟಿಕೆಗಳು ಇರುತ್ತದೆ. ಹಾಗೂ ನನ್ನ ಮಗ ಸ್ಪೋರ್ಟ್ಸ್ ಮತ್ತು ವಿದ್ಯಾಭ್ಯಾಸದಲ್ಲಿ ಬಹಳ ಚೆನ್ನಾಗಿ ಓದುತ್ತಿದ್ದಾನೆ ಹಾಗೂ ಆಟ ಆಡುತ್ತಿದ್ದಾನೆ. ಸ್ಕೇಟಿಂಗ್ ಇಲ್ಲಿ ಬಹಳ ಚೆನ್ನಾಗಿ ಸ್ಕೇಟಿಂಗನ್ನು ಕಲಿತಿದ್ದಾನೆ. ಶಿಕ್ಷಣ ವ್ಯವಸ್ಥೆ ಬಹಳ ಚೆನ್ನಾಗಿದೆ. ನನ್ನ ಮಗ ಈಗ ಪರವಾಗಿಲ್ಲ, ಚೆನ್ನಾಗಿ ಓದ್ತಾ ಇದ್ದಾನೆ. ಹಿಂದಿ ಚೆನ್ನಾಗಿ ಓದ್ತಾ ಇದ್ದಾನೆ. ಎಲ್ಲ ಸಬ್ಜೆಕ್ಟಲ್ಲೂ ಚೆನ್ನಾಗಿ ಓದ್ತಾ ಇದ್ದಾನೆ. 3 ವರ್ಷವಾಯಿತು ಈ ಶಾಲೆಯಲ್ಲಿ ಓದುತ್ತಿದ್ದಾರೆ. ಈ ಶಾಲೆಯಲ್ಲಿ ಅದರ್ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿದೆ. ಮತ್ತು ಸರು, ಟೀಚರು ಎಲ್ಲರೂ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಮತ್ತು ಒಳ್ಳೆ ರೆಸ್ಪಾನ್ಸು ಕೊಡ್ತಾರೆ. ನಾವು ಹೋದರೂ ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಬೇರೆ ಸ್ಕೂಲಿಗಿಂತ ಈ ಸ್ಕೂಲಲ್ಲಿ ಪರವಾಗಿಲ್ಲ, ಆ್ಯಕ್ಟಿವಿಟೀಸ್ ಎಲ್ಲ ಚೆನ್ನಾಗಿದೆ ಮತ್ತು ಸ್ಟಡಿಯಲ್ಲಿ ತುಂಬ ಇಂಪಾರ್ಟೆಂಟ್ ಕೊಡ್ತಾರೆ. ಶಾಲೆ ಬಗ್ಗೆ ಹೇಳಬೇಕು ಎಂದರೆ ಆಟ ಪಾಠ ಎಲ್ಲ ಚೆನ್ನಾಗಿ ನಡೆಸುತ್ತಾರೆ. ಟೀಚರ್ಸ್ ನಮ್ಮ ಮತ್ತು ಮಕ್ಕಳ ಹತ್ತಿರ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುತ್ತಾರೆ. ಈ ಶಾಲೆಯಲ್ಲಿ ಬಸ್ಸಿನ ವ್ಯವಸ್ಥೆ ಚೆನ್ನಾಗಿದೆ ಮತ್ತು ಮಕ್ಕಳು ಆಟ ಆಡಲು ದೊಡ್ಡದಾದ ಆಟದ ಮೈದಾನವಿದೆ. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಸಹ ನಡೆಸುತ್ತಾರೆ. ಪೇರೆಂಟ್ಸ್ ಸ್ಪೋರ್ಟ್ಸ್ ಸಹ ನಡೆಸುತ್ತಾರೆ. ಈ ಶಾಲೆಯ ಕಟ್ಟಡಗಳು ತುಂಬ ದೊಡ್ಡದಾಗಿ ವಿಶಾಲವಾಗಿ ಇದ್ದಾವೆ. ಕ್ಯಾಂಟೀನ್ ವ್ಯವಸ್ಥೆ ಸಹ ಇದೆ. ಥ್ಯಾಂಕ್ ಯು.
ಶಾಲೆ ಬಗ್ಗೆ ಹೇಳಬೇಕು ಎಂದರೆ ಆಟ ಪಾಠ ಎಲ್ಲ ಚೆನ್ನಾಗಿ ಅಕ್ಷರ ಸ್ಕೂಲಲ್ಲಿ ಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಕ್ಲಾಸ್ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿರುವಂಥ ಟೀಚರ್ಸ್ ಹಾಗೆ ಸ್ಟಾಫ್ಸ್ ಹಾಗೆ ಪ್ರಿನ್ಸಿಪಲ್ ಎಲ್ಲರೂ ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ. ಯಾವುದೇ ಇನ್ಫಾರ್ಮೇಷನ್ ಎಷ್ಟೊತ್ತಿಗೆ ಕೇಳಿದ್ರು ತುಂಬ ನೀಟಾಗಿ ರೆಸ್ಪಾಂಡ್ ಮಾಡ್ತಾರೆ, ಹೇಳ್ತಾರೆ. ಹಾಗೆ ಇಂಡಿವಿಜುವಲ್ ಆಗಿ ಸ್ಟೂಡೆಂಟ್ಸಿಗೆ ಅಟೆನ್ಷನ್ನ ಕೊಡ್ತಾರೆ. ಹಾಗೆ ಟೆಕ್ಸ್ಟ್ ಬುಕ್ಸ್ ಬಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಹೈ ಲೆವೆಲ್ ಟೆಕ್ಸ್ಟ್ ಬುಕ್ಸ್, ನಾಲೆಡ್ಜ್ ಇಂಪ್ರೂವ್ ಮಾಡೋವು, ಹಾಗೆ ಅನಾಲಿಟಿಕಲ್ ಸ್ಕಿಲ್ ಎಲ್ಲದನ್ನು ಡೆವಲಪ್ಮೆಂಟ್ ಮಾಡೋ ರೀತಿಯಲ್ಲಿದೆ. ಬರೀ ನಾಲೆಡ್ಜ್ ಅಷ್ಟೇ ಅಲ್ಲ, ಸ್ಕಿಲ್ ಡೆವಲಪ್ಮೆಂಟ್ ಆಗಿರ್ಬೋದು ಅಷ್ಟೇ ಫೋಕಸ್ ಮಾಡಿ ಮಾರ್ಕ್ಸ್ ಜೊತೆಗೆ ಸ್ಕಿಲ್ನು ಕೂಡ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ. ಹಾಗೆ ಅಕ್ಷರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಕೂಡ ಚೆನ್ನಾಗಿದೆ. ಸ್ಪೋರ್ಟ್ಸ್ ಇದೆ, ಬ್ಯಾಡ್ಮಿಂಟನ್, ಸ್ಕೇಟಿಂಗ್, ಹಾಗೆ ಕರಾಟೆ ಇದೆ, ಹಾಗೆ ಭರತನಾಟ್ಯಂ ಇದೆ. ಕಲ್ಚರಲ್ ಕೂಡ ತುಂಬ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರೆ. ಹಾಗೆ ಟ್ಯಾಲೆಂಟ್ ಹಂಟ್ಗಳು ಮಾಡ್ತಾ ಇರ್ತಾರೆ, ಒಲಿಂಪಿಯಾಡ್ ಎಕ್ಸಾಮ್ಸ್ಗಳು, ಕಾಂಪಿಟೇಟಿವ್ ಎಕ್ಸಾಮ್ಸ್. ಹೇಗೆ ಎಜುಕೇಷನ್ ಮತ್ತು ಕೋ ಕರಿಕ್ಯುಲಮ್ ಎರಡಕ್ಕೂ ತುಂಬ ಚೆನ್ನಾಗಿ ಇಂಡಿವಿಜುವಲ್ ಸ್ಟೂಡೆಂಟ್ಸ್ಗೂ ಸಪೋರ್ಟ್ ಮಾಡಿ ಜಾಯ್ನ್ ಆಗಿ ಅಂತ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಹಾಗಾಗಿ ನನ್ನ ತಂಗಿನೂ ಕೂಡ ಎಲ್ಲದರಲ್ಲೂ ಜಾಯ್ನ್ ಆಗಿದ್ದಾರೆ. ತುಂಬಾ ಚೆನ್ನಾಗಿದೆ. ನಮಸ್ಕಾರ, ನನ್ನ ಹೆಸರು ನಾರಾಯಣ್ ಅಂತೇಳಿ ಉಪನ್ಯಾಸಕನಾಗಿ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ನನ್ನ ಮಗಳು ಕಲಿಯುವಂಥ ಅಕ್ಷರ ಸ್ಕೂಲ್ ಬಗ್ಗೆ ಹೇಳಲಿಕ್ಕೆ ತುಂಬ ಖುಷಿ ಅನ್ನಿಸ್ತಾ ಇದೆ. ಕಾರಣ ಇಷ್ಟೇ, ಒಬ್ಬ ಶ್ರೇಷ್ಠ ಶಿಕ್ಷಣ ತಜ್ಞ ವಿದ್ಯಾರ್ಥಿಗಳಲ್ಲಿ ಅಡಗಿರ್ತಕ್ಕಂಥ ಸೂಕ್ತ ಶಕ್ತಿಯನ್ನು ಹೊರತೆಗೆಯುವಂಥ ಕಲಿಕೆಯೇ ನಿಜವಾದ ಶಿಕ್ಷಣ ಎಂದು ಹೇಳಿದ್ದಾನೆ. ಆ ಹಿನ್ನೆಲೆಯಲ್ಲಿ ಅಕ್ಷರ ಸ್ಕೂಲು ಅಕ್ಷರಶಃ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಒಳ್ಳೆಯ ಎಲ್ಲ ವಿದ್ಯಾರ್ಥಿಗಳನ್ನು ಕೈಬೀಸಿ ಕರೆಯುವಂತಹ ಕಟ್ಟಡ, ಒಳ್ಳೆಯ ಸಾರಿಗೆ ವ್ಯವಸ್ಥೆ, ಹಾಗೆಯೇ ಮಧ್ಯಾಹ್ನದ ಊಟವನ್ನು ಒಳ್ಳೆಯ ಶುಚಿ ಮತ್ತು ರುಚಿಯಾದಂಥ ಊಟವನ್ನು ನೀಡುವಂಥ ಕ್ಯಾಟ್ರಿಂಗು, ಅದರ ಜೊತೆಗೆ ಎಲ್ಲ ವಿದ್ಯಾರ್ಥಿಗಳನ್ನು ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ ಹಾಗೂ ಭಾವನಾತ್ಮಕ ಸಾಮರಸ್ಯ ಬೆಳೆಸುವಂಥ ಶಿಕ್ಷಣವನ್ನು ನೀಡುವಂಥ ಅಕ್ಷರ ಸ್ಕೂಲು ನಿಜವಾಗಲೂ ಹೆಮ್ಮೆಯ ಸ್ಕೂಲಾಗಿದೆ. ಅಲ್ಲಿ ಬೋಧನೆಯನ್ನು ಮಾಡುವಂತಹ ಶಿಕ್ಷಕರು ಗುರುಗಳಾಗಿ, ಸ್ನೇಹಿತರಾಗಿ, ಚಿಂತಕರಾಗಿ, ಮಾರ್ಗದರ್ಶಕರಾಗಿ, ತತ್ವಜ್ಞಾನಿಗಳಾಗಿ, ಮಕ್ಕಳ ಮನೋವಿಜ್ಞಾನದ ಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಪ್ರತಿ ಕ್ಷಣವನ್ನು ವ್ಯರ್ಥ ಮಾಡದೆ ಉಪಯೋಗಕಾರಿಯಾಗಿ ಕಲಿಯುವಂತೆ ನೋಡ್ಕೊಳ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಅದು ಭೌತಿಕ ಶಿಕ್ಷಣದ ಜೊತೆಗೆ ದೈನಂದಿನ ಪಠ್ಯಕ್ರಮದ ಜೊತೆಗೆ ಪ್ರಾಜೆಕ್ಟ್ಗಳನ್ನು ಕೊಡುವಂಥದ್ದಾಗಿರ್ಬೋದು, ಅಸೈನ್ಮೆಂಟನ್ನು ಕೊಡುವಂಥದ್ದಾಗಿರ್ಬೋದು, ಇಯರ್ಲಿ 4th ಟೆಸ್ಟನ್ನು ಮಾಡುವಂಥದ್ದಾಗಿರಲಿ, ಸೆಮ್ ಎಕ್ಸಾಮನ್ನು ಮಾಡುವಂಥದ್ದಿರ್ಬೋದು, ಆನ್ಯುವಲ್ ಎಕ್ಸಾಮನ್ನು ಮಾಡುವಂಥದ್ದಾಗಿರ್ಬೋದು. ಒಟ್ಟಾರೆ ಈ ರೀತಿಯಾದಂತಹ ಶಿಕ್ಷಣದ ಜೊತೆಗೆ ಮಕ್ಕಳ ಏಳಿಗೆಯನ್ನು, ಬೌದ್ಧಿಕ ಮಟ್ಟವನ್ನು, ಬೌದ್ಧಿಕ ಕಲಿಕೆಯನ್ನು ಕಲಿಸಲಿಕ್ಕೆ ಎಲ್ಲ ಶಿಕ್ಷಕರಿಂದ ಭಾಳ ಶ್ರಮವನ್ನು ಹಾಕ್ತಾ ಇದೆ ಅನ್ನೋ ಮಾತು ಅಕ್ಷರಶಃ ಸತ್ಯವಾಗಿದೆ. ಅದ್ರ ಜೊತೆಗೆ ಈ ಆಧುನಿಕ ಜಗತ್ತಿಗೆ ಬೇಕಾದಂಥ ಕಂಪ್ಯೂಟರ್ ಶಿಕ್ಷಣ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, GK ಇರ್ಬೋದು, ಭಾಳ ಮುಖ್ಯವಾಗಿ ಮೌಲ್ಯ ಶಿಕ್ಷಣವನ್ನು ಕೊಡುವಂಥ ಶಾಲೆ ಅಕ್ಷರ ಶಾಲೆ ಆಗಿದೆ. ಈ ಬೌದ್ಧಿಕ ಶಿಕ್ಷಣದ ಜೊತೆಗೆ ದೈಹಿಕ ಶಿಕ್ಷಣಕ್ಕೆ, ಶಾರೀರಿಕ ಸದೃಢತೆಗಾಗಿ ಕರಾಟೆ ಕಲಿಸುವಂಥದ್ದಿರ್ಬೋದು, ಬ್ಯಾಡ್ಮಿಂಟನ್ ಕಲಿಸುವಂಥದ್ದಿರ್ಬೋದು, ಸ್ಕೈಟಿಂಗ್ ಇರ್ಬೋದು, ಭರತನಾಟ್ಯ ಇರ್ಬೋದು, ಇಂಥವ್ರ ಜೊತೆಗೆ ರಾಷ್ಟ್ರೀಯ ಹಬ್ಬ ಮತ್ತು ನಾಡ ಹಬ್ಬದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವನ್ನು ಮೂಡಿಸುವಂತಹ ಹಿನ್ನೆಲೆಯಲ್ಲಿ ನವರಾತ್ರಿ ಉತ್ಸವ ಇರ್ಬೋದು, ಆಗಸ್ಟ್ 15 ಇರ್ಬೋದು, ಜನವರಿ 26 ಇರ್ಬೋದು, ಹಾಗೆಯೇ ಪೋಷಕರ ಕ್ರೀಡಾಕೂಟಗಳನ್ನು ಮಾಡೋದಿರ್ಬೋದು, ಅಥವಾ ಮಕ್ಕಳ ಕಲಿಕೆಯನ್ನು ಅಸಸ್ ಮಾಡಲಿಕ್ಕೆ ಪೋಷಕರ ಸಭೆ ಇರ್ಬೋದು, ಅವರ ಅನಿಸಿಕೆಗಳನ್ನು ತಿಳಿದುಕೊಳ್ಳಲಿಕ್ಕೆ, ಹೇಳಲಿಕ್ಕೆ ಅವಕಾಶ ಕೊಡುವಂಥ ಪೋಷಕರ ಸಭೆ ಇರ್ಬೋದು. ಆಮೇಲೆ ವಿದ್ಯಾರ್ಥಿಗಳಿಗಾಗಿ ದಿನಂಪ್ರತಿ ದೈಹಿಕ ಚಟುವಟಿಕೆಗಳ ಪೀರಿಯಡನ್ನು ಕೊಡುವಂಥದ್ದಾಗಿರ್ಬೋದು. ಒಟ್ಟಾರೆ ಅಕ್ಷರ ಸ್ಕೂಲು ನಿಜವಾಗಲೂ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಶ್ರಮವನ್ನು ಹಾಕ್ತಾ ಇದೆ ಅನ್ನೋ ಮಾತು ನಿಜ ಎನ್ನುವಂಥ ಮಾತಿನೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಸ್ಕೂಲ್ ಬಗ್ಗೆ ಹೇಳಬೇಕು ಅಂದರೆ ಸ್ಕೂಲ್ ತುಂಬ ಚೆನ್ನಾಗಿದೆ. ಸ್ಕೂಲಲ್ಲಿರೋ ಫೆಸಿಲಿಟಿಗಳು ತುಂಬ ಚೆನ್ನಾಗಿದ್ದಾವೆ. ಸ್ಕೂಲಲ್ಲಿ ಕಂಪ್ಯೂಟರ್ ಆಯಿತು, ಡ್ರಾಯಿಂಗ್ ಆಗ್ಬೋದು, ಲೈಬ್ರರಿ ಆಗ್ಬೋದು, ಆ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿದೆ. ಟೀಚರ್ಸ್ ಬಗ್ಗೆ ಹೇಳಬೇಕು ಅಂದರೆ ಟೀಚರ್ಸ್ ಪ್ರತಿಯೊಂದು ಸಬ್ಜೆಕ್ಟ್ನು ತುಂಬ ಚೆನ್ನಾಗಿ ಮಕ್ಕಳಿಗೆ ಅರ್ಥ ಆಗೋ ರೀತಿಲಿ ಹೇಳ್ತಾರೆ. ಏನೇ ಡೌಟ್ ಕೇಳಿದ್ರು ಮಕ್ಕಳಿಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ನಾವು ಪೇರೆಂಟ್ಸಾಗಿ ಎಷ್ಟೊತ್ತಲ್ಲಿ ಫೋನ್ ಮಾಡಿದ್ರು ಅದರ ಡೌಟ್ ಇದ್ದರೆ ನಮಗೆ ಅದ್ರ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ.